ಆರಂಭದಲ್ಲೇ ಹೇಳಿಬಿಟ್ಟೆ ನಾನು, ಸಾಕ್ಷಿ ಬೇಕಾ, ಎಷ್ಟು ಬೇಕಾ ತಗೊಳ್ಳಿ ಅಂತ. ಇವತ್ತು ಮಧ್ಯಾಹ್ನ ಪ್ರೆಸ್ ಮೀಟ್ ಮಾಡಿ ಭಾರತೀಯ ಸೇನೆ ಕೆಲವು ಸಾಕ್ಷಿಗಳನ್ನು ಕೊಡ್ತು, ದೃಶ್ಯಗಳನ್ನು ತೋರಿಸ್ತು. ನಮ್ಮ ಜನ ಅದನ್ನು ನಂಬೋರಲ್ಲ, ದೂರದಿಂದ ಇದೆ, ಅದು ಕತ್ಲಲ್ಲಿದೆ, ಏನೋ ಪಟಾಕಿ ಸಿಡ್ದಂಗೆ ಸಿಡಿಯುತ್ತೆ, ಇನ್ನು ಬಾಂಬ್ ದಾಳಿ ಅನ್ಕೊಳ್ಳೋಣ ಅಂತ. ಅದನ್ನು ನಂಬೋದು ಬೇಡ ರೀ, ಯಾಕಂದರೆ ಕೆಲವು ಅತೃಪ್ತರು ಇರ್ತಾರೆ, ಅದನ್ನು ನಂಬೋದು ಬೇಡಪ್ಪ. ಪಾಕಿಸ್ತಾನದ ಒಳಗಡೆಯಿಂದ ಬರ್ತಾ ಇರುವ ದೃಶ್ಯಗಳನ್ನೇ ನೋಡಿ. ಮೊದಲು ಹೆಂಗಿತ್ತು, ಈಗ ಹೆಂಗಿದೆ. ಮಧ್ಯರಾತ್ರಿ 1:05 ಪಾಕಿಸ್ತಾನದ ಮೇಲೆ ನಡೆಸಿದ ಭಾರತೀಯ ವಾಯುಪಡೆ ನಡೆಸಿದ ಕೋಆರ್ಡಿನೇಟೆಡ್ ದಾಳಿಗೆ ಪಾಕಿಸ್ತಾನ ಬೆಚ್ಚಿ ಬಿದ್ದು ಅದು ಹೆಂಗೆ ಎಚ್ಚರ ಆಯಿತು ಪಾಕಿಸ್ತಾನಕ್ಕಂದರೆ, ಅಫ್ಘಾನಿಸ್ತಾನದವರು ಟ್ರೋಲ್ ಮಾಡ್ತಿದ್ದಾರೆ, ರಾತ್ರಿ 2 ಗಂಟೆಗೆ ಸೂರ್ಯೋದಯ ಆಗಿಬಿಡ್ತು ಅಂತ. ಹಂಗಿತ್ತಂತೆ ಬೆಳಕು, ಭಾರತೀಯ ಕ್ಷಿಪಣಿಗಳಿಂದ ಹೊಮ್ಮಿದ ಬೆಳಕು ಹಂಗಿತ್ತಂತೆ. ದಾಳಿಯ ಮೊದಲು, ದಾಳಿಯ ನಂತರ ಯಾವ್ಯಾವ ಟಾರ್ಗೆಟ್ಗಳು ಹೆಂಗಿದ್ವು ಅನ್ನೋದನ್ನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಭಾರತೀಯ ಸೇನೆ 1:05 ಅಂತ ಇದೆ, ಇವನು ಪಾಕಿಸ್ತಾನದನ್ನು ನೋಡ್ರೆ 12:45 ಅಂತ ಹೇಳ್ತಾ ಇದ್ದಾನೆ. ಇದ್ಯಾಕೆ ಟೈಮ್ ವ್ಯತ್ಯಾಸ ಅನ್ಕೋಬೇಡಿ, ಪಾಕಿಸ್ತಾನಿ ಟೈಮ್ ಭಾರತಕ್ಕಿಂತ ಅರ್ಧ ಗಂಟೆ ಹಿಂದಿದೆ. ಅದರ ಅರ್ಥ ಮೊದಲನೇ ಅಟ್ಯಾಕನ್ನೇ ಈತ ನೋಡಿದ್ದಾನೆ ಅಂತ ಅರ್ಥ. ಅದು 2 ಮಿಸೈಲ್ಗಳನ್ನು ಎರಡು ಮಾದರಿಯ ಮಿಸೈಲ್ಗಳನ್ನು ಭಾರತ ಬಳಸಿದೆ. ಟೋಟಲ್ 25 ಮಿಸೈಲ್ಗಳು ಫೈರ್ ಆಗಿರೋದು. ಒಂದು ಸ್ಕಾಲ್ಪ್, ಇನ್ನೊಂದು ಹ್ಯಾಮರ್. 2 ರೀತಿಯ ಮಿಸೈಲ್ಗಳನ್ನು ಭಾರತ ಈ ದಾಳಿಗೆ ಬಳಸಿದೆ. 2 ಕೂಡ ಯುರೋಪ್ ಮೇಡು. ಸ್ಕಾಲ್ಪ್ ಮಿಸೈಲ್ 1300 kg ವೇಟ್ ಬರುತ್ತೆ, ಸ್ಫೋಟಕವೂ ಸೇರಿದಂತೆ ಟೋಟಲ್ ಸಿಸ್ಟಮ್ 1300 kg ಇರುತ್ತೆ. ರಫಾಲ್ ಯುದ್ಧ ವಿಮಾನಗಳಿಗೆ ಇವುಗಳನ್ನು ಅಳವಡಿಸಿ ಏರ್ ಟು ಏರ್, ಏರ್ ಟು ಲ್ಯಾಂಡ್ ಅಟ್ಯಾಕ್ ಮಾಡಬಹುದು. ಇದರ ಸ್ಪೆಷಾಲಿಟಿ ಏನು ಅಂದರೆ, ಬಂಕರ್ಗಳು, ಭೂಮಿಯ ಒಳಗಡೆ ನಿರ್ಮಿಸಿರುವಂಥ ಕಟ್ಟಡಗಳು. ಅಂದರೆ ಇದು ಟೆರೆಸನ್ನು ಹೋಲ್ ಮಾಡ್ಕೊಂಡು ಹೋಗುತ್ತೆ. ಆಮೇಲೆ ತೋರಿಸ್ತೀನಿ ನಾನು ಈ ಮೌಲಾನಾ ಮಸೂದ್ ಅಜರ್ನ ಮಸೀದಿಯ ಛಾವಣಿ ಹೆಂಗೆ ಹೋಲಾಗಿದೆ ಅಂತ. ಅದು ಸ್ಕಾಲ್ಪ್ ಮಿಸೈಲ್. ಕಟ್ಟಡಗಳ ಒಳಗೆ ಹೋಗಿ ಹೋಲ್ ಮಾಡಿ ಒಳಗಡೆ ಹೋಗಿ ಬ್ಲಾಸ್ಟ್ ಆಗುತ್ತೆ. ಅತ್ಯಾಧುನಿಕ ನ್ಯಾವಿಗೇಷನ್ ವ್ಯವಸ್ಥೆ ಇದೆ, GPS ಬಳಸಿ ಸರಿಯಾದ ಟಾರ್ಗೆಟನ್ನು ರೀಚ್ ಆಗುತ್ತೆ. 250ರಿಂದ 560 ಕಿಲೋಮೀಟರ್ ತನಕ ಸಾಗಿ ತನ್ನ ಗುರಿ ಮುಟ್ಟಿ ಸ್ಫೋಟಗೊಳ್ಳುವ ಸಾಮರ್ಥ್ಯ ಸ್ಕಾಲ್ಪಿಗಿದೆ. ಇನ್ನು ಹ್ಯಾಮರ್, ಇದು 20ರಿಂದ 70 ಕಿಲೋಮೀಟರ್ ತನಕದ ಸಾಮರ್ಥ್ಯ. 20ರಿಂದ 70 ಕಿಲೋಮೀಟರ್ ಶಾರ್ಟ್ ಡಿಸ್ಟೆನ್ಸ್. ಇದರ ಗಾತ್ರ, ತೂಕ ಬೇರೆ ಬೇರೆ ಬರುತ್ತೆ. 125 kgಯಿಂದ 1000 kgಯ ತನಕ ಬೇರೆ ಬೇರೆ ಮಾಡೆಲ್ಗಳಲ್ಲಿ ಇದು ಬರುತ್ತೆ. ಲೇಸರ್ ಗೈಡೆಡ್, ಇದು ಅಕ್ಯುರೇಟ್ ಅಂದರೆ ಅಕ್ಯುರೇಟ್ ಆಗಿ ದಾಳಿಯನ್ನು ಮಾಡುತ್ತೆ. ಪರ್ವತ ಪ್ರದೇಶಗಳಲ್ಲಿ ದಾಳಿ ಮಾಡೋದಕ್ಕೆ ಹ್ಯಾಮರ್ ಕ್ಷಿಪಣಿ ಅತ್ಯಂತ ಯೋಗ್ಯ ಅಂತ ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.